ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಟೌನ್ ನಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಕಾಂಗ್ರೆಸ್ನ 5 ಗ್ಯಾರಂಟಿ, 1.5 ವರ್ಷದ ಸಿದ್ದರಾಮಯ್ಯ ಸರ್ಕಾರ, 11 ವರ್ಷದ ಬಿಜೆಪಿ ಕೇಂದ್ರ ಆಡಳಿತ ಸರ್ಕಾರ. ಇಂದು ನ್ಯೂಸ್ 43 ಇಂಡಿಯಾ ತಂಡ ವಿಶೇಷ ಸಂದರ್ಶನ ಮಾಡ್ತಾ ಇದೆ. ಈ ಸಂದರ್ಶನದ ಉದ್ದೇಶ ಈ ಗ್ಯಾರಂಟಿ, ಈ ಸಂದರ್ಶನದ ಮೂಲ ಹಿರಿಯ ರಾಜಕಾರಣಿಗಳು, ಮುತ್ಸದ್ದಿ ರಾಜಕಾರಣಿಗಳು. ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ. ಆ ವಿಶೇಷ ವ್ಯಕ್ತಿ ಯಾರಂತ ಹೇಳಿದ್ರೆ ವಿಧಾನಸಭೆಯ ಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು ಮತ್ತು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವರು, ಧಾರವಾಡ, ಗದಗ, ಹಾವೇರಿ ಅಖಂಡ ಜಿಲ್ಲೆ ಅಂದ್ರೆ ಉತ್ತರ ಲೋಕಸಭಾ ಕ್ಷೇತ್ರ, ದಕ್ಷಿಣ ಲೋಕಸಭಾ ಕ್ಷೇತ್ರ ಸಂದರ್ಭದಲ್ಲಿ ರೋಣ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿ ಇಳಿದಿರ್ತಕ್ಕಂಥ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದ್ರು ಕೂಡ ಪರಾಜಿತ ಆಗಲಂತೆ. ಪ್ರಥಮ ಬಾರಿಗೆ ಇವರು ರೋಣ ವಿಧಾನಸಭಾ ಕ್ಷೇತ್ರದಿಂದ 1978ರಲ್ಲಿ ಶಾಸಕರಾಗಿ ವಿಧಾನಸಭೆ ಮೆಟ್ಟಿಲು ಹತ್ತಿರತಕ್ಕಂಥ ಮಾನ್ಯ ಶ್ರೀ ವೀರಭದ್ರಪ್ಪ ಅಡಿಯಪ್ಪ ಮತ್ತಿಕಟ್ಟಿಯವರು. ಇವರು ಅವಾಗಿನ ಸಂದರ್ಭದಲ್ಲಿ ಪಡೆದಿರ್ತಕ್ಕಂಥ ಮತಗಳನ್ನು 26,546 ಮತಗಳನ್ನು, ಅವಾಗ ಜನತಾ ಪಾರ್ಟಿಯಿಂದ ಪಡೆದಿರ್ತಕ್ಕಂಥ ಪೂಜಾರ್ ಅವರು ಪಡೆದಿರ್ತಕ್ಕಂಥ ಮತಗಳನ್ನು 20,709 ಮತಗಳನ್ನು ಇವರಿಗೆ ಮತ್ತು ಮತ್ತಿಕಟ್ಟಿಯವರಿಗೆ ಅಂತರವಾಗಿದ್ದು 5,837 ಮತಗಳನ್ನು. ನಂತರ 5 ವರ್ಷ ಆಡಳಿತ ಆದ ನಂತರ 1983ರಲ್ಲಿ ಮತ್ತೆ ಸ್ಪರ್ಧೆ ಮಾಡಿದರು ಮತ್ತಿಕಟ್ಟಿಯವರು. ಎರಡನೇ ಬಾರಿಗೆ ಇವರು ಪರಾಜಿತ ಆದರು. ಅವಾಗ ಇವರು ಪಡೆದಿರ್ತಕ್ಕಂಥ ಮತಗಳನ್ನು 20,979, ಅವಾಗ ದೊಡ್ಡ ಮೇಟಿಯವರು ಪಡೆದಿರ್ತಕ್ಕಂಥ ಮತಗಳನ್ನು 31,721 ಮತಗಳನ್ನು, ಅಂತರವಾಗಿದ್ದು 10,742 ಮತಗಳ ಅಂತರದಿಂದ. ನಂತರ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ 1990ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಜಯ ಸಂಕೇಶ್ವರರ ಮುಂದಗಡೆ ಅವರು ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು, ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು. ಅವಾಗಿನ ಸಂದರ್ಭದಲ್ಲಿ ಇವರು ರೋಣ ವಿಧಾನಸಭಾ ಕ್ಷೇತ್ರದಿಂದ ಇಲ್ಲಿ ಬಂದು ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಆದೇಶದ ಮೇರೆಗೆ ಅವಾಗ ಇವರು ಪಡೆದಿರ್ತಕ್ಕಂಥ ಮತಗಳನ್ನು 3,03,595 ಮತಗಳನ್ನು ವಿಜಯ ಸಂಕೇಶ್ವರ ಪಡೆದಿದ್ದು 3,45,197 ಮತಗಳನ್ನು. ಆದ್ರೆ ಇವರವರಿಗೆ ವ್ಯತ್ಯಾಸ ಆಗಿರ್ತಕ್ಕಂಥ ವೋಟಿಂಗ್ ಪರ್ಸೆಂಟೇಜ್ ನೋಡಕ್ ಹೋದ್ರೆ 47.95% ವಿಜಯ ಸಂಕೇಶ್ವರ್ ಅವರು, ವೀರಣ್ಣ ಮತ್ತಿಕಟ್ಟಿಯವರು ತಗೊಂಡಿದ್ದು 42.17%. ಇದರಲ್ಲಿ ಮತ ಅಂತರವಾಗಿದ್ದು 41,602 ಮತವನ್ನು ಅಂತರದಿಂದ ಇವರು ಪರಾಜಿತರು. ಅಲ್ಲಿಂದ ಸಕ್ರಿಯಾಗಿ ರಾಜಕಾರಣಿ, ಪಕ್ಷ ಕಟ್ಟುವುದಲ್ಲಿ ಯಶಸ್ವಿ, ಪಕ್ಷ ಸಂಘಟನೆ ಅಂದ್ರೆ ಧರ್ಮದ ಸಂಘಟನೆ ರೀತಿಯಿಂದ, ಪಕ್ಷ ಸಂಘಟನೆ ಅಂದ್ರೆ ಮನೆಯ ರೀತಿಯಿಂದ. ಆದರೆ ಸುಮಾರು ಈಗ ಇವರು ವಯಸ್ಸಾದರೂ ಕೂಡ ಇನ್ನೂವರೆಗೆ ರಾಜಕಾರಣದಿಂದ, ಪಕ್ಷದಿಂದ ನಿವೃತ್ತಿ ಪಡೆದಿಲ್ಲ. ಆದರೆ ಕ್ಷೇತ್ರದಲ್ಲಿ ಜನಸಂಪರ್ಕ, ದೇವರ ಸಂಪರ್ಕ, ಜನರ ಕೆಲಸ, ದೇವರ ಕೆಲಸ, ಸಮಾಜ ಕೆಲಸ, ಅದು ಬಡವರ ಕೆಲಸ ಅಂತೇಳಿ ಅನ್ಕೊಂಡಿರ್ತಕ್ಕಂಥ ವೀರಣ್ಣ ಮತ್ತಿಕಟ್ಟಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಇವರು ಮಾಜಿ ಶಾಸಕರು, ಈ ಕ್ಷೇತ್ರದ ಉತ್ತರ ಲೋಕಸಭಾ ಕ್ಷೇತ್ರ, ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ಮಾಜಿ ಡಿಫಿಡೇಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು, ಮಾಜಿ ಸಭಾಪತಿ ಆಗಿರ್ತಕ್ಕಂಥವ್ರು, ಮಾಜಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿರ್ತಕ್ಕಂಥವ್ರು. ನಮ್ಮ ಜೊತೆ ವೀರಣ್ಣ ಮತ್ತಿಕಟ್ಟಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ತಾವು? ಫೈನ್ ಸರ್. ಆರೋಗ್ಯ ಹೇಗಿದೆ ಸರ್ ನಿಮ್ದು? ಅಷ್ಟು ಸರಿ ಇಲ್ಲ. ನನಗೆ ಮೊದಲು ನೀ ಪ್ರಾಬ್ಲಮ್ ಇತ್ತು, ಅದು ಆಪ್ರೇಷನ್ ಆದಮೇಲೆ ಇಂಪ್ರೂವ್ಮೆಂಟ್ ಆಯಿತು. ಬಟ್ ಸ್ಪೈನಲ್ ಕಾರ್ಡ್ ಎಫೆಕ್ಟ್ ಆಗಿದೆ, ಅದು ಆಪ್ರೇಷನ್ ಮಾಡಿಸ್ಬಾರ್ದಾಗಿತ್ತು. ನಾನು ಮಾಡಿಸಿದ್ರಿಂದ ಬ್ಯಾಲೆನ್ಸ್ ಆಗ್ತಾ ಇಲ್ಲ, ಸ್ಟಿಕ್ ಇಂದ ಹೋಗ್ತಾ ಇದ್ದೀವಿ. ಸರಿ, ಇಂದು ನ್ಯೂಸ್ 43 ಇಂಡಿಯಾದ ಸಂದರ್ಶನ ಬಂದಿರತಕ್ಕಂಥ ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ, ಈಗಿನ ರಾಜಕಾರಣ, ಈಗಿನ ಗ್ಯಾರಂಟಿ, ಅವಾಗಿನ ಸಮಾಜ ಸೇವೆ ವಿಚಾರಗಳ ಬಗ್ಗೆ ನಮ್ಮ ನ್ಯೂಸ್ 43 ಇಂಡಿಯಾದಿಂದ ಸಂದರ್ಶನಕ್ಕೆ ಬಂದಿದ್ದೀವಿ. ಸರ್, ನೀವು ಪ್ರಥಮವಾಗಿ
ಇಸ್ವಿಯಲ್ಲಿ 1978ರಲ್ಲಿ ರೋಡ್ ಇಂದ ಸ್ಪರ್ಧೆ ಮಾಡಿದ್ರಿ. ಯಾಕೆ ಸರ್ ಆ ಸಂದರ್ಭ ಯಾಕೆ ಬಂದಿತ್ತು ನೀವು ಚುನಾವಣೆಗೆ ಹೋಗೋದು? ನಾನು NHY ಪ್ರಧಾನ ಕಾರ್ಯದರ್ಶಿಯಾಗಿದ್ದೆ ರಾಜ್ಯ ಹಾಗೂ ಸಹ ಸಂಚಾಲಕನಾಗಿದ್ದೆ. 78ರಲ್ಲಿ ನಾನು ಧಾರವಾಡ ಅಖಂಡ ಧಾರವಾಡ ಜಿಲ್ಲೆಯ ಯುವಕ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿದ್ದೆ. ಅಂದ್ರೆ ಅಖಂಡ ಅಂದ್ರೆ ಉತ್ತರ ದಕ್ಷಿಣ ಅಂತ ಹೇಳಿ ಎಲ್ಲ ಒಟ್ಟು ಹಾವೇರಿ ಗದಗು ಧಾರವಾಡ ಸೇರಿ ಒಂದೇ ಲೋಕಸಭಾ ಕ್ಷೇತ್ರ, ಒಂದೇ ಜಿಲ್ಲೆಯಾಗಿರ್ತಕ್ಕಂಥ. ಆ ಸಮಯದಲ್ಲಿ ಅವಾಗ ರೋಣದಾಗ ಕಾಂಗ್ರೆಸ್ನಿಂದ ಹಿರಿಯ ರಾಜಕಾರಣಿಗಳೆಲ್ಲ ಪಕ್ಷಾಂತರಗೊಂಡಿದ್ದರು. ನಾವು ಯುವಕ ಕಾಂಗ್ರೆಸ್ಸಿನ ಸಂಘಟಕರೆಲ್ಲ ಸೇರಿ ಮೇಲೆ ಅಂದಿನ ಜಿಲ್ಲಾ ನಾಯಕರಾದಂಥ ಸನ್ಮಾನ್ಯ DK ನಾಯಕರವರು, ಮಾಜಿ ಸಂಸದರು, ಆವಾಗ ಸಚಿವರಿದ್ದರು ರಾಜ್ಯದಲ್ಲಿ. ಆಮೇಲೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ ಸನ್ಮಾನ್ಯ KH ರಂಗನಾಥ್ ಅವರು ಬಹಳ ದೊಡ್ಡ ಹಿರಿಯ ನಾಯಕ. ಆಮೇಲೆ ದೇವರಾಜ ಅರಸು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಅವಾಗಿನ ಹಾಲಿ ಮುಖ್ಯಮಂತ್ರಿ, ಇವಾಗಿನ ಮಾಜಿ ಮುಖ್ಯಮಂತ್ರಿ. ಅವರು ಎಲ್ಲ ಸೇರಿ ನೀ ನಿಲ್ಲು ಅಂತ ಹೇಳಿ ನನಗೆ ಒತ್ತಾಯ ಮಾಡಿ ನಿಲ್ಲಿಸಿದ್ರು. ಸರಿ ಸರ್. ಆವಾಗ ನಾನು ನಿಂತೆ, ಯುವಕರು ಎಲ್ಲರೂ ಸಹಾಯ ಮಾಡಿದರು. ಮಾಜಿ ಶಾಸಕರು, ಹಿರಿಯ ನಾಯಕರು, ಸಮಾಜವಾದಿ ಧುರೀಣರಾದಂಥ ನೀಲಗಂಗಯ್ಯ ಪೂಜಾರಿ ಅವರು ಜನತಾದ ಅಭ್ಯರ್ಥಿಯಾಗಿದ್ದರು. ನಾವು ಚುನಾವಣೆ ಎದುರಿಸಿದ ಯುವಕರು ಹೊಸ ಜನಾಂಗ, ಹೊಸ ಸ್ಫೂರ್ತಿಯೊಂದಿಗೆ ನನಗೆ ಬೆಂಬಲ ಮಾಡಿ ಆರಿಸಿತು. ಮುಂದೆ ಹಲವಾರು ಘಟನೆಗಳು ನಡೆದವು. ನಾವು ಈ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಹಾಗೂ ಅವಾಗ 20 ಅಂಶದ ಇಂದಿರಾ ಗಾಂಧಿಯವರು 20 ಅಂಶದ ಕಾರ್ಯಕ್ರಮ ಅವನ್ನು ಅತ್ಯಂತ ನಿಷ್ಠೆಯಿಂದ ಮಾಡಿದ್ದರಿಂದ ಕೆಲವು ಪ್ರಬಲ ಜನ ನನಗೆ ಇರೋದಾದರು. ಅದರಿಂದ ಮುಂದೆ ಭಾಳ ತೊಂದರೆನೂ ನಾನು ಅನುಭವಿಸಿದೆ. ನಾವು ಯಾವಾಗಲೂ ಬಡವರು, ದನಿ ಇಲ್ಲದವ್ರ ಜೊತೆ, ಯುವಕರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಎಸ್ಟಾಬ್ಲಿಷ್ ಫೋರ್ಸಸ್ ಸಶಕ್ತವಾಗಿದ್ದ ಕಾಲದಲ್ಲಿ ನಮಗೆ ತೊಂದರೆ ಆಯಿತು. ನಾನು ಶಾಸಕನಾಗಿ ವಿಧಾನಸಭೆಯಲ್ಲಿ ನಡೆದುಕೊಂಡಿರುತ್ತೆ, ಸಂಘಟನೆ ಮಾಡಿದ್ದೆ. ರಾಜ್ಯ ಯುವಕ ಕಾಂಗ್ರೆಸ್ ಅಧ್ಯಕ್ಷನಾಗಿ ಸಂಘಟನೆ ಮಾಡಿದ್ದನ್ನು ಇವತ್ತಿಗೂ ಜನ ಪ್ರೀತಿಯಿಂದ, ವಿಶ್ವಾಸದಿಂದ ನೆನೆಸ್ತಾ ಇದ್ದಾರೆ. ಒಂದು ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ ಒಂದಾದ ರೋಣವನ್ನು ಪ್ರಗತಿಯ ಪಥದತ್ತ ನಾವು ತಂದು ಇವತ್ತಿಗೂ ಸಹಿತ ಅದು ದಾಖಲೆಯಾಗಿದೆ. ತದನಂತರ ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. DK ನಾಯಕರವರು ಪಾರ್ಲಿಮೆಂಟ್ ಸದಸ್ಯರಿದ್ದರು. ಅವರು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಂದ ಇಳಿದಿದ್ದರು. ಅವರು ಪತ್ರ ಕೊಟ್ಟರು. ಅವ್ರಿಗೆ ನಾವು ಧಾರವಾಡ ನಾರ್ತ್ ಸನ್ಮಾನ್ಯ IG ಸಂಧ್ಯವ್ರಿಗೆ ಪ್ರೊಫೆಸರ್, ಧಾರವಾಡ ಸೌತ್ ಅಂದರೆ ಇಂದಿನ ಹಾವೇರಿ ಕ್ಷೇತ್ರದ ಅಭ್ಯರ್ಥಿ ಮಾಡಬೇಕು, ಅವ್ರ ನೇತೃತ್ವದಲ್ಲಿ ಚುನಾವಣೆ ಎದುರಿಸ್ಬೇಕಂತ ನಾವು ಮಾತಾಡಿದ್ವಿ. ದುರ್ದೈವ, ಚುನಾವಣೆಯ ಸಮಿತಿಯ ಸಭೆಯಕ್ಕಿಂತ ಮೊದಲು 2 ದಿವಸ ನಾಯಕರವರು ಹೃದಯಾಘಾತದಿಂದ ತೀರ್ಕೊಂಡ್ರು. ನಮಗೆ ದಿಕ್ಕೇ ತೋಚಂತ ಯಾರನ್ನ ಅಭ್ಯರ್ಥಿ ಮಾಡಬೇಕು ಎಂಬ ಚಿಂತನೆಯಲ್ಲಿ ನಾವಿದ್ದಾಗ ನಾಯಕರವರು ನಮಗೆ ಯಾರಿಗೂ ತಿಳಿಸದೆ ಅವ್ರಿಗೆಲ್ಲ ಹಿರಿಯ ನಾಯಕರಿಗೆ, ಹೈಕಮಾಂಡಿಗೆ ಅವರು ಪರ್ಸನಲ್ ಪತ್ರ ಬರೆದಿದ್ದರು. ಧಾರವಾಡ ನಾರ್ತಕ್ಕೆ
ವೀರಣ್ಣ ಮತ್ತಿಕಟ್ಟೆ ಸೌತ್ಗೆ ಐ ಜಿ ಚಂದಿ ಪ್ರೊಫೆಸರ್ ಕೊಡಬೇಕಂತ ಅದನ್ನು ಎಸ್ ಎಂ ಕೃಷ್ಣ ಅವರು ಅಂದು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭಾ ಮೆಂಬರ್ ಆಗಿದ್ದರು. ಅವರು ತೋರಿಸಿದ್ರು. ಮುಂದೆ ನಾವು ಒಳ್ಳೆ ಆದರೂ ಸಹಿತ ಒತ್ತಾಯ ಮಾಡಿ ನಮ್ಮನ್ನು ನಿಲ್ಲಿಸಿದರು. ಹಣಕಾಸಿನವಾಗಿ ನಾನು ಅಷ್ಟು ಸದೃಢ ವ್ಯಕ್ತಿ ಅಲ್ಲ, ಹಣಕಾಸಕ್ಕೆ ಹೆಚ್ಚು ಮಹತ್ವ ಕೊಟ್ಟವನು ಅಲ್ಲ, ಜನರ ಪ್ರೀತಿ ವಿಶ್ವಾಸದ ಮೇಲೆ ಬೆಳೆದದ್ದು. ಆವಾಗ ಸಂಕೇಶ್ವರವರು ಬಿ ಜೆ ಪಿಯ ಅಭ್ಯರ್ಥಿಯಾಗಿದ್ದರು. ಅವರು ಆಗಲೇ ಸಂಸದರಿದ್ದರು. ಅವ್ರು ನನ್ನನ್ನು ಭಾಳ ಹಗುರಾಗಿ ತಿಳ್ಕೊಂಡು ನಾಯಕರನ್ನ ಸೋಲಿಸಿವಿ, ಇವು ಮತ್ತೆ ಕಿಟ್ಟಿಗಿರನ್ನ ಎಷ್ಟು ದುರ್ದೈವ. ಜನತಾದಳದಿಂದ ಕಾಲೇಬಿಟ್ಟೆ ಸಿಟ್ಟಿಂಗ್ MLC ಇದ್ದರು, ಪ್ಲಸ್ ಅಂಜುಮನ್ ಹುಬ್ಳಿ ಅಂಜುಮನ್ ಸೊಸೈಟಿ ಅಧ್ಯಕ್ಷರಿದ್ದ ಅಂಜುಮನ್ ಸಂಸ್ಥೆ, ಅವ್ರನ್ನ ನಿಲ್ಲಿಸಿದ್ರು. ಅವು 86,000 ಓಟ ತೊಗೊಂಡ್ರು. ಮೈನಾರಿಟಿ ಓಟ್ಸು ಕಾಂಗ್ರೆಸ್ಸಿಗೆ ಬರುವ ವಿಭಜನೆ ಆದವು. 6 MLA ಕ್ಷೇತ್ರದಲ್ಲಿ ನಾನು ಲೀಡಿಂಗ್ ಇದ್ದೆ. ಸಿಟಿಗೆ ಬಂದ ಮೇಲೆ ಇಲ್ಲಿ RSS ಸ್ಟ್ರಾಂಗ್ ಇತ್ತು, ಹುಬ್ಬಳ್ಳಿ ಹಾಗೂ ಧಾರವಾಡ RSS ಮತ್ತು ಬಜರಂಗ ದಳ ಭಾಳ ಸ್ಟ್ರಾಂಗ್ ಇದ್ದು. ಹೀಗಾಗಿ ಇಲ್ಲಿ ನನಗೆ ತೊಂದರೆ ಆಯಿತು. ಮತ್ತು ನನಗೆ ಬರಬೇಕಾದ ಕಾಂಗ್ರೆಸ್ಸಿನ ನಿಷ್ಠಾವಂತ ಓಟ್ಗಳು ಕೆಲವು ಬರಲಿಲ್ಲ, ಬಿಕಾಸ್ ಆಫ್ ಕಾಲೇಗುಡ್ಡೆ. ಹೀಗಾಗಿ ನಾನು ಸ್ವಲ್ಪ ಅಂತರದಲ್ಲಿ ಸೋಲನ್ನು ಅನುಭವಿಸಿದೆ. ಅದು ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ. ಮತ್ತೆ ನನಗೆ ನೆಕ್ಸ್ಟ್ MP ಕೊಡಿ ಅಂತ ನಾನು ಕೇಳಿಕೊಂಡೆ, 2004ರಲ್ಲಿ. ಆದರೆ ಕೊಡಲಿಲ್ಲ. ಸನ್ಮಾನ್ಯ BS ಪಾಟೀಲ್, ಈ RS ಪಾಟೀಲ್ ಅಂತ ಅವರ ಸಹೋದರರು ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆಗಿದ್ದರು. ನಮ್ಮ ಸರ್ಕಾರದ ದೆಹಲಿಯ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ದುರ್ದೈವ, ಅವರಿಗೆ ಟಿಕೆಟ್ ಕೊಟ್ವಿ. ಆದಾಗ್ಯೂ ನಾವೆಲ್ಲ ಒಂದಾಗಿ ಕೆಲಸ ಮಾಡಿದ್ವಿ, ಆದರೆ ಆಗಲಿಲ್ಲ. ಇದು ನಡೆದಿದೆ. ಸರಿ, ನೀವು ಸಭಾ ಅಧ್ಯಕ್ಷರಾದ ಆಮೇಲೆ 2004ರಲ್ಲಿ ನನಗೆ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದಮೇಲೆ ಖರ್ಗೆ ಅವರು ಹಾಗೂ ಧರ್ಮ್ ಸಿಂಗ್ ಸೇರಿ ನನಗೆ ಕೌನ್ಸಿಲ್ ಸದಸ್ಯ MLC ಆಗಿ ವಿಧಾನಸಭೆಯಿಂದ ಆರಿಸಿರೋದು ಹಂತಕ್ಕೆ ವಿಧಾನ ಪರಿಷತ್ತಿಗೆ ಕಳಿಸಿದರು. ನಾನು ಅಲ್ಲಿ ಅತ್ಯಂತ ನಿಷ್ಠೆಯಿಂದ ಕೆಲಸ ಮಾಡಿ ಸನ್ಮಾನ್ಯ HK ಪಾಟೀಲು, ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಇನ್ ಅಪ್ಪರ್ ಹೌಸ್ ಆ್ಯಂಡ್ ಅಪೋಸಿಷನ್ ಲೀಡರ್, ನನಗೆ ಡೆಪ್ಟಿ ಲೀಡರ್ ಮಾಡಿ ಉಪಸಭಾನಾಯಕ. ತದನಂತರ ಅವರು ಇಲ್ಲದೆ ಇದ್ದಾಗ ನನ್ನನ್ನು ಲೀಡರ್ ಮಾಡಿದರು, ವಿರೋಧ ಪಕ್ಷದ ನಾಯಕನನ್ನು ಮಾಡಿದರು. ಖರ್ಗೆ ಸಾಹೇಬರು ಕೆಲ ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದರು. ಮುಂದೆ ಎಲ್ಲ ಸೇರಿ ನನ್ನನ್ನು ಯುನಾನಿಮಸ್ ಆಗಿ, ಯಾವುದೇ ಪಕ್ಷಕ್ಕೆ ಮೆಜಾರಿಟಿ ಇರಲಿಲ್ಲ, BJP ಆಗಲಿ ಕಾಂಗ್ರೆಸ್ ಆಗಲಿ JDS ಆಗಲಿ, ಅವಾಗ BJP ಸರ್ಕಾರ ಇತ್ತು, ಎಲ್ಲ ಸೇರಿ ಯುನಾನಿಮಸ್ ಆಗಿ ನನ್ನನ್ನು ಸಭಾಪತಿ ಮಾಡಿದ್ರು. ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತಿನ ಈಗೇನು ಸನ್ಮಾನ್ಯ ಬಸವರಾಜ ಹೊರಟ್ಟಿ ಅವರಿದ್ದಾರೆ. ನಾನು ನಿಷ್ಠೆಯಿಂದ ಸಂವಿಧಾನ ಬದ್ಧತೆಯಿಂದ ಸದನವನ್ನು ನಡೆಸಿ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪ್ರಾರ್ಥನಾದೆ. ನನಗೆ ಆಗ ನಾಡ ಮೆಚ್ಚಿದ ಸಭಾಪತಿ ಅಂತ ನಾವು ಬಿರುದು ಕೊಟ್ಟರು, ಪ್ರಶಸ್ತಿ ಕೂಡ ಪಡೆದುಕೊಂಡ್ರು. ಸರಿ, ನಿಮ್ಮ ರಾಜಕಾರಣಕ್ಕೂ 1978, 83, 2004 ರಾಜಕಾರಣಕ್ಕೂ ಈಗಿನ ರಾಜಕಾರಣಕ್ಕೂ
ಅವಾಗಿನ ಅಭಿವೃದ್ಧಿಗೂ ಈಗಿನ ಸಿದ್ದರಾಮಯ್ಯರ 2013ರಲ್ಲಿ 13 ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು 2023ರಲ್ಲಿ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯಗೆ ವ್ಯತ್ಯಾಸ ಇರೋದು ಏನು ಸರ್? ನಮ್ಮ ಇದರಲ್ಲಿ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥವರಿಗೆ ಆದ್ಯತೆ ಕೊಡ್ತಿದ್ರು ಹಾಗೂ ಜನಪರ ಚಿಂತಕರಿಗೆ ಆದ್ಯತೆ ಹೆಚ್ಚಿತ್ತು. ಇವತ್ತು ಹಲವಾರು ಬದಲಾವಣೆಗಳು. ಈ BJPಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಾದರೆ ಬಳ್ಳಾರಿಯ ಗಣಿಗಳು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ರಾಮುಲು, ಅವರ ಕರುಣಾಕರ್ ರೆಡ್ಡಿ ಇವರೆಲ್ಲ ಬಂದ ಮೇಲೆ ಅಲ್ಲಿಯವರೆಗೆ ಹಣಕಾಸಿನ ಪ್ರಭಾವ ಕರ್ನಾಟಕದಲ್ಲಿ ಇರಲಿಲ್ಲ. ಮಂಡಕ್ಕಿ ರಾಜಕಾರಣ ಇತ್ತು. ಅದು ಮಂಡಕ್ಕಿ ಅನ್ನೋಕ್ಕಿಂತ ಪ್ರೀತಿಯ ರಾಜಕಾರಣ ಅಲ್ಲ, ಮಂಡಕ್ಕಿ ಅಂದ್ರೆ ಒಂದು ಎಲ್ಲರೂ ಸೇರ್ಕೊಂಡು ಒಂದು ಚೀಲ, ಒಂದು 2 ಸೇರು ಮಂಡಕ್ಕಿ ಹಾಕ್ತಿದ್ರಿ, 2 ಗಡ್ಡೆ ಈರುಳ್ಳಿ ಇರ್ತಿತ್ತು, ಒಂದು 20-30 ಮೆಣಸಿನ್ಕಾಯಿ ಇರ್ತಿತ್ತು, ಅಲ್ಲಿ ಕುಂತು ಮಾತನಾಡ್ದ ಚುನಾವಣೆ ಮಾಡ್ತಿದ್ರಿ. ಈಗ ಗ್ಲಾಸ್ ಇರುತ್ತೆ, ಬಾಟಲ್ ಇರುತ್ತೆ, ಬಿರಿಯಾನಿ ಇರುತ್ತೆ. ನನಗದೆಲ್ಲ ಖಂಡಿತ ಜನ ನಾವು ಇದ್ದಂಗೆ ಇರ್ತಾರೆ. ಯಾಕಂದ್ರೆ ನನ್ನ ಎಲ್ಲ ಇಲೆಕ್ಷನ್ ಚುನಾವಣೆಗಳಲ್ಲಿ ನನಗೆ ಜನ ಯಾವುದೇ ಹಳ್ಳಿಗೆ ಹೋದರೂ ಹಣ ಕೇಳ್ತಿದ್ದಿಲ್ಲ. ಆ ಹಳ್ಳಿಯಾಗ ಕೆಲವು ಜನ ಕೂಡಿ ಹಿರಿಯರು, ನಮ್ಮ ಸ್ನೇಹಿತರೆಲ್ಲ ಸೇರಿ 500,000 ಹೀಗೆ ಹಾಕಿ ಅವರೇ ಕೂಡಿಸಿ ಚುನಾವಣೆ ಮಾಡ್ತಿದ್ರು. ನನಗೆ 5,000 ತೊಗೊಂಡು ಹೋಗಂತಿದ್ರು. ಇದ್ರಾಗ ನೀನು ತೊಗೊಂಡು ಹೋಗು, ನೀನು ಒಳ್ಳೆ ಕೆಲಸಗಾರದಿ, ನಮ್ಮ ಪ್ರೀತಿಯವದಿ ಅಂತಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಈ ಗ್ಯಾರಂಟಿಗಳ ಬಗ್ಗೆ ನಿಮ್ಮೊಂದು ಒಪಿನಿಯನ್ ಏನಿದೆ ಹಿರಿಯ ರಾಜಕಾರಣಿಯಾಗಿ? ನೀವು ನೋಡುವುದಾಗಿದ್ರೆ ಈ ಗ್ಯಾರಂಟಿ ರಾಜ್ಯ ಜನತೆಗೆ ಸರಿಯಾಗಿದೆಯಾ ಅಥವಾ ಬೇರೆ ಆಗಿದೆಯಾ? ಗ್ಯಾರಂಟಿ ಯೋಜನೆ ನಾನು ಯಾಕಂದರೆ 1971ರಿಂದ ಸಕ್ರಿಯವಾಗಿ ಮೇನ್ ಸ್ಟ್ರೀಮ್ನಲ್ಲಿದ್ದೇನೆ. ಡಿಸಿಷನ್ ಮೇಕಿಂಗ್ ಇದರಲ್ಲಿಯೂ ಪಾರ್ಟಿ ಆಗಿದ್ದೇನೆ. ಅಂದು ಶ್ರೀಮತಿ ಇಂದಿರಾ ಗಾಂಧಿಯವರು ಜನಸಾಮಾನ್ಯರಿಗಾಗಿ 20 ಅಂಶದ ಆರ್ಥಿಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಗರೀಬಿ ಹಟಾವ್ ಹೇಳಿ ಕೆಲಸ ಮಾಡಿ, ಅದರ ಮುಂದುವರೆದ ಭಾಗವೇ ಗ್ಯಾರಂಟಿ ಎಂಬುದನ್ನು. ಅವಾಗಿನ ಗರೀಬಿ ಹಟಾವ್, ಇವಾಗಿನ ಬಡವರಿಗೆ ಗ್ಯಾರಂಟಿ ಸೌಲಭ್ಯ, ಪಂಚ ಗ್ಯಾರಂಟಿ ಹೇಳ್ತಾರೆ. ಇದು ಬಹಳ ಅವಶ್ಯ ಇದ್ದದ್ದು. ಯಾವ ಜನ ಬಡತನದ ರೇಖೆಗಿಂತ ಕೆಳಗಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಅವ್ರನ್ನ ಮುಖ್ಯವಾಹಿನಿಯಲ್ಲಿ ಮೇಲೆ ತರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಹಾಗೂ ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ, ಉಪಮುಖ್ಯಮಂತ್ರಿ ಇವರಿರುವರ ಇದರಲ್ಲಿ ನಡೆದುಕೊಂಡು ಬಂದಿದೆ. ಇದು ಭಾಳ ಕರ್ನಾಟಕಕ್ಕೆ ಹೊಸ ಶಕ್ತಿಯನ್ನು, ಕರ್ನಾಟಕದ ಸಾಮಾನ್ಯ ಜನರಿಗೆ ಹೊಸ ಶಕ್ತಿ. 4 ಕೋಟಿಗಿಂತಲೂ 4 ಕೋಟಿ 36 ಲಕ್ಷಕ್ಕಿಂತಲೂ ಹೆಚ್ಚು ಜನ ಇದರ 4 ಕೋಟಿ 36 ಲಕ್ಷ ಈ ಗ್ಯಾರಂಟಿಯಿಂದ ಲಾಭ ಕರ್ನಾಟಕದಲ್ಲಿ ಜನ ಪಡೀತಾ ಇದ್ದಾರೆ. ಸರಿ ಸರ್, ಈ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಾಗಿಲ್ಲ ಕೇಂದ್ರದಲ್ಲಿ, UPA ಸರ್ಕಾರಕ್ಕೂ, UPA ಮನಮೋಹನ್ ಸಿಂಗ್ ಸರ್ಕಾರಕ್ಕೂ, NDA ನರೇಂದ್ರ ಮೋದಿ ಅವರ ಸರ್ಕಾರಕ್ಕೂ ಇರುವಂತ ವ್ಯತ್ಯಾಸ ಏನು ಸರ್? ಕಾಂಗ್ರೆಸ್ಸಿನ ಸರ್ಕಾರ ಜವಾಹರ್ಲಾಲ್ ನೆಹರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಶ್ರೀಮತಿ ಇಂದಿರಾ ಗಾಂಧಿ ಹಾಗೂ ಎಲ್ಲರೂ, ರಾಜೀವ್ ಗಾಂಧಿ, ಇಡೀ ಒಟ್ಟು ಸಮಾಜದ ಅಭಿವೃದ್ಧಿಗೆ, ಶೋಷಿತ ವರ್ಗಕ್ಕೆ ಸಂವಿಧಾನ ಬದ್ಧತೆಯಿಂದ ಮುಂದೆ ಬರಲಿಕ್ಕೆ ಏನು ಬೇಕು ಆ ಬಗ್ಗೆ ಚಿಂತನೆ ಮಾಡಿ ಮಾಡ್ತಿದ್ರು. ಇವತ್ತು ಬಹಳಷ್ಟು ಬದಲಾವಣೆ ಆಗಿದೆ. ಇದು ಅಂದಿನ ಕಾಂಗ್ರೆಸ್ ಸರ್ಕಾರ ಬುದ್ಧ, ಬಸವ, ಅಂಬೇಡ್ಕರ್ ತತ್ವದ ಮೇಲೆ ಕೆಲಸ ಮಾಡ್ತಾರೆ. ಅಂದರೆ ಜಾತ್ಯತೀತವಾಗಿ ಕೆಲಸ ಮಾಡುವಂತ ಕಾಂಗ್ರೆಸ್ ಪಕ್ಷ ಇತ್ತು. ಇವತ್ತೇನಾಗಿದೆ, ಮನುವಾದದ ಪ್ರತಿಪಾದಕರು ಹಾಗೂ
RSS ತತ್ವದ ಮೇಲೆ ಆ ಹಿಡಿತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಅಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳಿಗೆ ಹಾಗೂ ಸಾರ್ವತ್ರಿಕ ಅಭಿಪ್ರಾಯಗಳಿಗೆ ಆದ್ಯತೆ ಕೊಟ್ಟು ಮಾಡ್ತಾ ಇದ್ದರು. ಪಬ್ಲಿಕ್ ಅಂಡರ್ಟೇಕಿಂಗ್ಸ್ಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಿದ್ದರು. ಇವತ್ತು ಅದೆಲ್ಲ ಬದಲಾವಣೆ ಇದೆ. ಇವತ್ತೇನು ಮಾಡ್ತಾ ಇದ್ದಾರೆ, ಕೆಲವೇ ಜನರಿಗೆ ಸಂಕುಚಿತ ಭಾವನೆಯಿಂದ ಕೆಲವೇ ಜನರನ್ನ ಅಭಿವೃದ್ಧಿಗೆ ಪೂರಕವಾದ ಕೆಲಸ ನಡೀತಾ ಇದೆ. ಒಟ್ಟು ಉದಾಹರಣೆಗೆ ಹೇಳ್ಬೇಕಂದ್ರೆ ರೈತರ 72 ಲಕ್ಷ ಕೋಟಿ ಒಂದು ಇಡೀ ಪ್ರಕ್ರಿಯೆ ಸಾರ್ವತ್ರಿಕವಾಗಿ ಸಾಮಾಜಿಕವಾಗಿ ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಅಂದಿನ ಉದ್ಯಮಿದಾರರು ಸಹಿತ ಟಾಟಾ, ಬಿರ್ಲಾ, ಗೋಯಂಕಾ, ಮಹೇಂದ್ರ ಮೊದಲಾದವರೆಲ್ಲ ಹೆಚ್ಚು ಆದ್ಯತೆಯನ್ನು ಸಾಮಾಜಿಕ ಹಾಗೂ ದೇಶದ ಅಭಿವೃದ್ಧಿಗೆ ಕೊಡ್ತಾ ಇದ್ದರು. ಅವರು ಉದ್ದಿಮೆದಾರರನ್ನ ಆಗಿ ಚಿಂತನೆ ಮಾಡಿ ಕೆಲಸ ಮಾಡ್ತಿದ್ರು. ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕ್ರಮಕ್ಕೆ ಬಿಸ್ನೆಸ್ ಮ್ಯಾನ್ಗಳಿಗೆ ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋದ್ರ ಬಗ್ಗೆ ಹೆಚ್ಚು ಆದ್ಯತೆ ಕೊಡ್ತಿರಲಿಲ್ಲ. ಇವತ್ತು ಅದು ಸಂಪೂರ್ಣವಾಗಿ ಭಾಳ ಬದಲಾವಣೆ. ಇದು ಅತ್ಯಂತ ನೋವು ತರ್ತಕ್ಕಂಥ ವಿಷಯ. ಆಮೇಲೆ ಪ್ರತಿಯೊಂದು ವಿಚಾರದಾಗೂ ಮೋದಿ, ಅಮಿತ್ ಶಾ ಇವರೆಲ್ಲ ಹಿಂದಿನ ಸರ್ಕಾರಗಳ ಸಾಧನೆ ಬಗ್ಗೆ ಕೆಟ್ಟದಾಗಿ ಪ್ರತಿಪಾದನೆ ಮಾಡ್ತಾರೆ. ಅವರು ಅವತ್ತು ಉತ್ತಮವಾದ ಅಡಿಗಲ್ಲ ಹಾಕಿದ್ದರಿಂದ ಇವತ್ತು ಭಾರತ ಇಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಕಾರಣಭೂತಾಗಿದೆ. ಸರಿ ಸರ್, ನಾನು ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಮಾತಾಡ್ತೇನೆ. DK ನಾಯ್ಕರ್ ಅವ್ರನ್ನೇ ಬಿಟ್ರೆ ಈ ಕ್ಷೇತ್ರದಿಂದ ಕುರುಬ ಸಮಾಜದ ವ್ಯಕ್ತಿ ಆಯ್ಕೆಯಾಗಿರ್ತಕ್ಕಂಥದ್ದು DK ನಾಯ್ಕರ್. ನಂತರ ಅವರೇ ನಿಮ್ಮನ್ನು ಅವಕಾಶ ಮಾಡಿಕೊಟ್ರು, ಮಂಜುನಾಥ್ ಕುನ್ನೂರ್ ಅವ್ರನ್ನ ಅವಕಾಶ ಮಾಡಿಕೊಟ್ರು. ಮಂಜುನಾಥ್ ಈ ಕ್ಷೇತ್ರದಲ್ಲಿ 2009ರಲ್ಲಿ ಮಂಜುನಾಥ್ ಕುನ್ನೂರ್ ಸ್ಪರ್ಧೆ ಮಾಡಿದ್ರು. ನಂತರ 14ರಿಂದ 19ರವರೆಗೆ ವಿನಯ್ ಕುಲಕರ್ಣಿ 2 ಟರ್ಮ್ ಸ್ಪರ್ಧೆ ಮಾಡಿದ್ರು. ಮತ್ತು 2024ರಲ್ಲಿ ಯುವ ನಾಯಕ ವಿನೋದ್ ಅಸೂಟಿ ನವಲಗುಂದದ ಪರಾಜಿತ ಅಭ್ಯರ್ಥಿ 2018 ಕೊಟ್ಟರು. ಅವರು 80,000 90,000 ಮತ ಅಂತರದಿಂದ ಪರಾಜಿತ ಆದರು. ಯಾಕೆ ಸರ್ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ 5 ಬಾರಿ ಆಯ್ಕೆಯಾಗಿರ್ತಕ್ಕಂಥ 2 ಬಾರಿ ಸಚಿವರಾಗಿರ್ತಕ್ಕಂಥ 2 ಟರ್ಮ್ನಲ್ಲಿ ಒಂದು ಸ್ವಲ್ಪದ ಸಮಯದಲ್ಲಿ ಸ್ಪೀಕರ್ ಆಗಿ ಹಂಗಾಮಿ ಸ್ಪೀಕರು, 1 ಡೇ ಸ್ಪೀಕರ್ ಅಂತೇಳಿ ಆಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇಲ್ಲಿ ಯಾಕೆ ಗೆಲ್ಲಲಿಕ್ಕೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ತಾ ಇಲ್ಲ? ಈಗ ವ್ಯವಸ್ಥೆ ಬಹಳಷ್ಟು ಬದಲಾವಣೆ ಆಗಿದೆ. ಎಲ್ಲರನ್ನ ಸಂಘಟಿತ ಮಾಡಿಕೊಂಡು ಹೋಗ್ತಕ್ಕಂಥ ನಾಯಕತ್ವದ ಕೊರತೆ ಇದೆ. ನಂಬರ್ 1. ನಂಬರ್ 2, ಯಾವ ವರ್ಗದ ಏಳಿಗೆಗಾಗಿ ಕಾಂಗ್ರೆಸ್ ಕೆಲಸ ಮಾಡಿದೆ ಅವೆಲ್ಲ ಒಕ್ಕಟ್ಟಾಗಿಲ್ಲ. ಒಕ್ಕಟ್ಟಾಗಿದ್ದರೆ ಖಂಡಿತವಾಗಿ ನಾವು ಗೆಲ್ತೇವೆ. ಸರಿ ಸರ್, ನಾನು ನಿಮ್ಮ ಆರೋಗ್ಯದ ದೃಷ್ಟಿಕೋನ ಇದನ್ನ ಸಂದರ್ಶನ ಅಂತ್ಯ ಸಂದರ್ಭಕ್ಕೆ ಬರ್ತಾ ಇದ್ದೇನೆ. ಮುಂಬರ್ತಾ ಇರುವಂತ 28ರ ವಿಧಾನಸಭೆ ಚುನಾವಣೆ, 29ರ ಲೋಕಸಭೆ ಚುನಾವಣೆ. ಆ ಸಂದರ್ಭದಲ್ಲಿ 1 ನೇಷನ್ 1 ಚುನಾವಣೆ ಆಗಬೇಕು, ಒಂದೇ ದೇಶ ಒಂದೇ ಚುನಾವಣೆ ಆಗಬೇಕಂತ ಹೇಳಿ ಮೊನ್ನೆ ಕೂಡ ಲೋಕಸಭೆಯಲ್ಲಿ ಕೂಡ ಡಿಜಿಟಲ್ ವೋಟಿಂಗ್ ಕೂಡ ನಡೀತು. ಆ ಸಂದರ್ಭದಲ್ಲಿ 246 ವೋಟಿಂಗ್ ಅನ್ನು ಭಾರತೀಯ ಜನತಾ ಪರವಾಗಿ ಬಂತು. ಈ ಅಮೆಂಡ್ಮೆಂಟ್ ಆಗಲೇಬೇಕು ಅಂತೇಳಿ 175ರಿಂದ 46 ಮತಗಳನ್ನು 263 ಭಾರತೀಯ ಜನತಾ ಪಕ್ಷ ಇದು ಆಗಲೇಬೇಕು, ಅದರ ಸಹಯೋಗಿಗಳು ಆಗಲೇಬೇಕು ಅಂತ ಹೇಳಿ. ಆಮೇಲೆ 175 ಕಾಂಗ್ರೆಸ್ನಿಂದ 189 ಕಾಂಗ್ರೆಸ್ನಿಂದ ಆಗ್ಬೇಕಂತ ಹೇಳಿ. ಆದ್ರೆ ಇದು ಆಗಬೇಕಾ ಬೇಡವಾ ಸರ್? ಇದು ನಮ್ಮ ಬದ್ಧತೆ ಸಂವಿಧಾನ. ಭಾರತ ರಾಷ್ಟ್ರದಲ್ಲಿ ಫೆಡರಲ್ ಸಿಸ್ಟಮ್ ಇದೆ. ರಾಜ್ಯಗಳಿಗೂ ತಮ್ಮದೇ ಆದ ಹಲವಾರು
ಅಧಿಕಾರಿಗಳನ್ನು ಹಾಗೂ ಹಲವಾರು ಇದಕ್ಕೆ ಒತ್ತು ಕೊಡಲಾಗಿದೆ. ಪ್ರಾಮಾಣಿಕವಾಗಿ ರಾಜ್ಯದ ಅಭಿವೃದ್ಧಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡಲಾಗಿದೆ. ಇವತ್ತು ಇದನ್ನು ಮಾಡೋದ್ರಿಂದ ಸರ್ವಾಧಿಕಾರಿದತ್ತ ಹೋಗ್ತಾ ಇದೆ. ಕೇಂದ್ರದಲ್ಲಿ ಯಾವ ಸರ್ಕಾರ, ಇವತ್ತು BJP ಇದೆ, ನಾಳೆ ಮತ್ತೊಂದು ಬರ್ಬೋದು, ಯಾವುದಿರುತ್ತೆ ಅವರ ಮುಷ್ಟಿಯಲ್ಲಿ ಇಡೀ ದೇಶ ಇರಬೇಕಾಗುತ್ತೆ. ಪ್ರಜಾಪ್ರಭುತ್ವದ ಕಗ್ಗಲೆ ಆಗುತ್ತೆ. ಅದಕ್ಕೆ ನಾವು ಇದನ್ನು ವಿರೋಧ ಮಾಡ್ತೇವೆ. ಸರಿ ಸರ್, ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಈ ಕಾಂಗ್ರೆಸ್ನ ಗ್ಯಾರಂಟಿಗಿಂತ ಮತ್ತು ಹಿಂದಿನ ಬಾರಿ ನೋಡಕ್ ಹೋದ್ರೆ ಯಡಿಯೂರಪ್ಪ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ BS ಯಡಿಯೂರಪ್ಪನವರಾಗಿರ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗಿರ್ಲಿ, ಅವರು ಇದ್ದಂಥ ಸಂದರ್ಭದಲ್ಲಿ ಇದೇ ಕೇಂದ್ರ ಸರ್ಕಾರ ಇತ್ತು, NDA ಸರ್ಕಾರ. ಈಗ 1.5 ವರ್ಷದಿಂದ ಬಂದಿರತಕ್ಕಂಥ ಇದು ಕಾಂಗ್ರೆಸ್ನ ರಾಜ್ಯ ಸರ್ಕಾರ, ಅಲ್ಲಿ ಕೂಡ ಕೇಂದ್ರ ಸರ್ಕಾರ BJP ಕೂಡ ಇದೆ. ಇದ್ದಂಥ ಸಂದರ್ಭದಲ್ಲಿ ಅವಾಗಿನ ಸಂದರ್ಭದಲ್ಲಿ BJP ಸರ್ಕಾರ ಇದ್ದಂಥ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಬರ್ತಾ ಇರುವಂಥ ಅನುದಾನಗಳನ್ನು ಈಗ ನಿಮ್ಮ ಸರ್ಕಾರಕ್ಕೆ ಮಾಡ್ತಾ ಇರೋ ತಾರತಮ್ಯಗಳು, ಇದು ಸರಿನಾ ತಪ್ಪ ಸರ್ ನಿಮ್ಮ ಪ್ರಕಾರ, ನೀವು ನೋಡಿದ ರಾಜಕಾರಣ ಪ್ರಕಾರ? ಇದು ಬಹಳ ತಪ್ಪು. ಕರ್ನಾಟಕ ತನ್ನದೇ ಆದ ಮೌಲ್ಯಗಳಿಂದ ಇವತ್ತಿನವರೆಗೆ ರಾಜಕಾರಣ ನಡೆದಿದೆ. ಸರ್ಕಾರಗಳು ರಚನೆಯಾಗಿವೆ. ಅಭಿವೃದ್ಧಿಯಲ್ಲಿ ಗುಜರಾತ್ ನಮಗೆ ಮಾದರಿಯಲ್ಲ. ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿಯಾಗತಕ್ಕಂಥ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ, ಯಾರೇ ಇರಲಿ ಹಿಂದಿನಿಂದ. ಇವತ್ತು ಅದಕ್ಕೆ ಪೆಟ್ಟು ಬೀಳ್ತಾ ಇದ್ದಾರೆ. ಪಕ್ಷದ ಆಧಾರದ ಮೇಲೆ ರಾಜಕೀಯವಾಗಿ ರಾಜ್ಯ ಸರ್ಕಾರಕ್ಕೆ ಬರಬೇಕಾದ ಅನುದಾನಗಳ ಕಮ್ಮಿಯಾಗಿವೆ. ಅದು ಹೋಗಲಾಡಬೇಕು, ನಿಶ್ಚಿತ ಆಗಿರಬೇಕು. ನಮ್ಮ ಹಕ್ಕು ನಮಗೆ ನಾವು ಬರಬೇಕಾದ್ರೆ ನಮಗೆ ನಮ್ಮ ಯೋಗ್ಯತೆ ತಕ್ಕ ಹಾಗೂ ಅಭಿವೃದ್ಧಿಗೆ ಪೂರಕವಾದ ಅನುದಾನ ಬೇಕು. ಸರಿ ಸರ್, ನಾನು ನನ್ನ ಕೊನೆಯ ಪ್ರಶ್ನೆ, ವೀರನ ಮತ್ತಿಕಟ್ಟಿ ನೋಡಿರ್ತಕ್ಕಂಥ ರಾಜಕಾರಣ, ಅವಾಗಿನ ಸಂದರ್ಭದ ಸರ್ಕಾರ, ಅವಾಗಿನ ಸಂದರ್ಭದ ವಿರೋಧ ಪಕ್ಷದ ಸರ್ಕಾರ, ಅವಾಗಿನ ಸಂದರ್ಭದಲ್ಲಿ ಮೇಲ್ಮನೆ ಆಗಿರ್ಲಿ ಕೆಳಮನೆ ಆಗಿರ್ಲಿ, ಅವಾಗಿನ ರಾಜಕಾರಣಕ್ಕೂ ಇವಾಗಿನ ರಾಜಕಾರಣಕ್ಕೂ, ಅವಾಗಿನ ಸರ್ಕಾರಕ್ಕೂ ಇವಾಗಿನ ಸರ್ಕಾರಕ್ಕೂ ವ್ಯತ್ಯಾಸ ಇರುವುದು ಏನು ಸರ್? ನನ್ನ ಕೊನೆಯ ಪ್ರಶ್ನೆ, ಕೊನೆಯ ಸಮಯದಲ್ಲಿ ನೀವು ಹೇಳಬೇಕಾದ್ರೆ. ಇದು ಬಹಳ ಕಠಿಣವಾದ ಪ್ರಶ್ನೆ. ನಿಷ್ಪಕ್ಷಪಾತವಾಗಿ ಹೇಳಿದರೆ ವ್ಯವಸ್ಥೆಗೆ ನೋವಾಗುತ್ತೆ. ಕೆಲವು ಜನರಿಗೆ ಅನ್ನೋದಿಲ್ಲ, ವ್ಯವಸ್ಥೆಗೆ ನೋವಾಗುತ್ತೆ. ಅಂದು ಇಡೀ ರಾಜ್ಯದ ಬಜೆಟ್ 9 ರಿಂದ 12 ಸಾವಿರ ಕೋಟಿ ಒಳಗಿರ್ತದೆ. ಅಷ್ಟೇ. ಈಗ ಅವತ್ತು MLA 350 ರೂಪಾಯಿ, ಇವತ್ತು ಬೇರೆ. ಇವತ್ತು ರಾಜ್ಯದ ಬಜೆಟ್ 2 ಲಕ್ಷ ಕೋಟಿ 32 ಸಾವಿರಕ್ಕಿಂತ ಹೆಚ್ಚಾಗಿದೆ, ಕೋಟಿಗಿಂತ. ಅಂದು 3,000 2,000 ಅಭಿವೃದ್ಧಿಗೆ 10,000 ಹಿಂಗೆ ಬಂದರೆ ಅದು ದೊಡ್ಡ ಸಾಧನೆ ಅಂತಿದ್ರು. ಇವತ್ತು ಅದು ಏನು ಅಲ್ಲವೇ ಇಲ್ಲ. ಆ ದೃಷ್ಟಿಯಿಂದ ಇವತ್ತಿನ ಪರಿಸ್ಥಿತಿಯೇ ಬೇರೆ. ಒಂದು ಬಹಳ ಕಷ್ಟದಲ್ಲಿ ಕೆಲಸ ಮಾಡ್ತಿದ್ರು ಹಾಗೂ ಹಣಕಾಸಿನ ನಿಯತ್ತಿತ್ತು. ಇವತ್ತು ಅದು ಇಲ್ಲ. ಅದು ಬಹಳ ದುರ್ದೈವ. ಹಲವಾರು ಅಭಿವೃದ್ಧಿಪರ, ಜಾತಿವಾದಿ, ಸಮುದಾಯವಾದಿ ಇವುಗಳನ್ನು ನಿರ್ಮಾಣ ಮಾಡಿ, ಡೆವಲಪ್ಮೆಂಟ್ ಅಥಾರಿಟೀಸ್ ನಿರ್ಮಾಣ ಮಾಡಿ ಹಣಕಾಸಿನ ಅನುಕೂಲತೆ ಕೊಟ್ಟರೂ ಸಹಿತ ಅಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಕ್ಕಂಥ ಮನೋಭಾವದ ಜನ ಕಮ್ಮಿ ಇರೋದ್ರಿಂದ ಅಭಿವೃದ್ಧಿಗೆ ಪೆಟ್ಟಾಗ್ತಾ ಇದೆ. ಸರಿ ಸರ್, ನಾನು ಸಂದರ್ಶನ ಅಂತ್ಯ ಮಾಡೋದಕ್ಕಿಂತ ಮುಂಚೆ, ಸಂದರ್ಶನ ಪ್ರಾರಂಭ ಮಾಡೋದಕ್ಕಿಂತ ಕೊನೆಯ ಸಂದರ್ಭದಲ್ಲಿ
ಅವಾಗಿನ ನಿಮಗೆ ತಿಂಗಳಿಗೆ ಸಿಗ್ತಾ ಇರುವಂತ ಶಾಸಕರ 78 83ರಲ್ಲಿ ಸಿಗ್ತಾ ಇರುವಂತ ನಿಮಗೆ ಅವಾಗಿನ ಸಂದರ್ಭದಲ್ಲಿ ಭತ್ಯೆ ಆಗಿರ್ಲಿ, ಪೇಮೆಂಟ್ ಆಗಿರ್ಲಿ, ಸ್ಯಾಲ್ರಿ ಆಗಿರ್ಲಿ, Okay. ಈಗ ಅದರದ್ದು ಬರ್ತಾ ಇರುವಂತ ಫಿಂಕ್ಷನ್ ಬರ್ತಾ ಇದೆಯಾ, ಬರ್ತಾ ಇಲ್ವಾ? ಇದು ನನ್ನ ಮೊದಲನೇದು. ಎರಡನೇದು, ವಿಧಾನ ಪರಿಷತ್ತಿನ ಸಭಾ ಅಧ್ಯಕ್ಷರಾಗಿ, ವಿಧಾನ ಪರಿಷತ್ತಿನ ಉಪನಾಯಕನಾಗಿ ಸಾರಿ ಉಪನಾಯಕನಾಗಿ ಮತ್ತು ವಿರೋಧ ಪಕ್ಷಕ್ಕೆ ನಾಯಕರಾಗಿ ತಾವು ಕಾರ್ಯನಿರ್ವಹಿಸಿದ್ರಿ. ಅವಾಗ ಸಿಗ್ತಾ ಇರುವಂತ ನಿಮಗೆ ವಿಧಾನ ಪರಿಷತ್ತಿನ ಸ್ಯಾಲ್ರಿ ಮತ್ತು ಅದರ ಪಿಂಚಣಿ ಎಷ್ಟು ಸಿಗ್ತಾ ಇದೆ ಸರ್? ಈಗ ಬರ್ತಾ ಇದೆಯಾ, ಇಲ್ಲ ಸರ್? ನಾನೊಂದು ಮಾತು ಹೇಳ್ತೇನೆ. ಉತ್ತರ ಕರ್ನಾಟಕದ ಬಹಳಷ್ಟು ಶಾಸಕರು ಬಹಳ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಹಾಗೂ ಇಲ್ಲಿ ಈ ಭಾಗದ ವಾತಾವರಣ ಹಣ ಮಾಡುವುದಕ್ಕಿಂತ ಸೇವೆ ಮಾಡುವುದಕ್ಕೆ ಹೆಚ್ಚು ಒತ್ತು ಕೊಡುವುದು ವಾತಾವರಣ. ಆ ದೃಷ್ಟಿಯಿಂದ ನಮ್ಮ ಶಾಸಕರು ಯಾವುದೇ ಬಿಡೆ ಮುಹೂರ್ತಗಳಿಲ್ಲದೆ ಕೆಲಸ ಮಾಡಬೇಕಾದ್ರೆ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಾವು ವಿಚಾರಧಾರೆಯವರು. ಇವತ್ತು ಒಬ್ಬ IAS IPS ಅಧಿಕಾರಿಗಳು, KS ಅಧಿಕಾರಿಗಳು ಶಾಸಕರಿದ್ದಾಗ ಮತ್ತು ಸಚಿವರಿದ್ದಾಗ ಅವ್ರು ಕೆಲಸ ಮಾಡಿ, ಆದರೆ ಅವರ ಪೇಮೆಂಟ್ ಲಕ್ಷಕ್ಕಿಂತಲೇ ಹೆಚ್ಚದು ತಿಂಗಳಿಗೆ ಒಬ್ಬೊಬ್ಬರಿಗೆ, ಶಾಸಕರಿಗಿಲ್ಲ. ಅವ ಯಕ್ಷ ಅನ್ನಂದ್ರೆ ಅವನು ನಿರ್ಲಕ್ಷ್ಯ ಮಾಡ್ತಾರೆ. ಅದಕ್ಕೋಸ್ಕರ ಪೆನ್ಷನ್ ಕೊಡಬೇಕು ಅಂತ ಹೇಳಿ ನಾನು ಪ್ರಯತ್ನ ಮಾಡಿ ನಾನೇ ಮಾಡಿಸಿದೆ. ಅದಕ್ಕೆ ಪೂರಕವಾಗಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಮತ್ತು ಸ್ಪೀಕರ್ ಅಂದರೆ ವಿಧಾನಸಭೆ ಸಭಾಧ್ಯಕ್ಷರಾದ ಜಗದೀಶ್ ಶೆಟ್ಟರು ಎಲ್ಲ ನಮಗೆ ಸಹಕಾರ ಕೊಟ್ಟರು. ಅದರಿಂದ ನಾವು ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಎಷ್ಟು ಸಿಗ್ತಾ ಇದೆ ಅಂತ ಕೇಳಬಹುದಾ? ಯಾವುದು ಪಿಂಚಣಿಗೆ ಎಷ್ಟು ಸಿಗ್ತಾ ಇದೆ ಅಂತ ಕೇಳಬಹುದಾ? ಪಿಂಚಣಿ ನಿರ್ಲಕ್ಷ್ಯವಿಲ್ಲ, 50,000 ತಿಂಗಳಿಗೆ. ಸರಿ, ಓಕೆ. ನನ್ನ ಕೊನೆಯದಾಗಿ ನೀವು ಸ್ಪರ್ಧೆ ಮಾಡಿರ್ತಕ್ಕಂಥ ರೋಣ ವಿಧಾನಸಭಾ ಕ್ಷೇತ್ರದ 2 ಟರ್ಮಿನ ಸ್ಪರ್ಧೆಯಾಗಿ ಮಾಡಿರ್ತಕ್ಕಂಥ ಆ ಕ್ಷೇತ್ರ ಮತ ಬಾಂಧವರಿಗಾಗಿದೆ, ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ಮತ ಬಾಂಧವರಿಗಾಗಿದೆ. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಒಂದು ನಿಮ್ಮ ಸರ್ಕಾರದ ಪರವಾಗಿ ಆಗಿರ್ಲಿ, ಒಂದು ಪಕ್ಷದ ಪರವಾಗಿ ಆಗಿರ್ಲಿ, ಒಂದು ಅಭಿವೃದ್ಧಿ ದೃಷ್ಟಿಕೋನದಿಂದ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿ ಒಂದು ಮೆಸೇಜ್ ಕೊಡೋದಾದ್ರೆ ಆ ಮೆಸೇಜ್ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ರೋಣ ಕ್ಷೇತ್ರ ತನ್ನದೇ ಆದ ರಾಜಕೀಯ ಪ್ರಭುತ್ವ ಹೊಂದಿದ್ದಂಥ ಕ್ಷೇತ್ರ. ಯಾವುದೇ ಪಕ್ಷ ಇರಲಿ, ಅಂದಾನಪ್ಪ ದೊಡ್ಡಮೇಟಿಯವರು ಆ ಕ್ಷೇತ್ರ ಪ್ರತಿ ಸ್ವಾತಂತ್ರ್ಯ ಹೋರಾಟಗಾರರು, ಕರ್ನಾಟಕ ಏಕೀಕರಣದ ನಾಯಕರಾದ ಅವರು ಪ್ರತಿನಿಧಿಸಿದಂಥ ಕ್ಷೇತ್ರ. ತದನಂತರ ನಾನು ಅವ್ರ ಮಗ, ಈಗ GS ಪಾಟೀಲ್. ಈ ಕ್ಷೇತ್ರಕ್ಕೆ ರಾಜ್ಯದ ರಾಜಕೀಯದಲ್ಲಿ ಬಹಳ ಗೌರವ ಇದೆ. ಕನ್ನಡ ಹಾಗೂ ಸ್ವಾತಂತ್ರ್ಯ ಹೋರಾಟ, ಕರ್ನಾಟಕ ಏಕೀಕರಣದಲ್ಲಿ ಮುಂಚೂಣಿ ಇದ್ದ ಜನ ರೋಣದವ್ರಿಗೆ ಗೌರವ ಅಭಿಮಾನ ಇತ್ತು. ಆ ದೃಷ್ಟಿಯಿಂದ ರೋಣ ಕ್ಷೇತ್ರ ತನ್ನ ಪ್ರಭುತ್ವವನ್ನು ಉಳಿಸ್ಕೊಂಡು ಹೋಗ್ಬೇಕನ್ನೋದೇ ನನ್ನ ಇಚ್ಛೆ. ಇನ್ನು ಧಾರವಾಡ, ಕರ್ನಾಟಕದಲ್ಲಿ ಧಾರವಾಡ, ಬೆಂಗಳೂರು ನಂತರ ಹುಬ್ಬಳ್ಳಿ ಧಾರವಾಡ ಮಹತ್ವಪೂರ್ಣವಾದದ್ದು. ಹುಬ್ಬಳ್ಳಿ ಔದ್ಯೋಗಿಕ ವ್ಯಾಪಾರೀಕರಣಕ್ಕಿದ್ದರೆ ಧಾರವಾಡ ಶಿಕ್ಷಣದಲ್ಲಿ ಸಂಸ್ಕೃತಿ, ಸಂಗೀತ, ಶಿಕ್ಷಣಕ್ಕೆ ಆದ್ಯತೆ ಕೊಡ್ತಕ್ಕಂಥ ಶಿಕ್ಷಣದ ಕಾಶಿಯೇ ಇದ್ದಂಗೆ. ಇಲ್ಲಿ ಕನ್ನಡದ ಸಂಗೀತ ಜಗತ್ತಿನ ದೇಶದ ಅತ್ಯಂತ ಪ್ರಭಾವಿ
ಗೌರವಾನ್ವಿತರಾದಂಥ ಸನ್ಮಾನ್ಯ ಭೀಮಸೇನ್ ಜೋಶಿ ಅವರು, ಧಾರವಾಡ ಜಿಲ್ಲೆಯವರು, ಎಸ್ ಎಸ್ ಅಂದಿನ ಧಾರವಾಡ ಜಿಲ್ಲೆಯವರು, ರೋಣದಾಗ ಹುಟ್ಟ್ಯಾರವರು. ಅಖಂಡ ಜಿಲ್ಲೆ. ಅವ್ರ ಅಪ್ಪರು ಗದಗಿನ ಸಂತಿ ಹೈಸ್ಕೂಲ್ನಲ್ಲಿ ಮಾಸ್ತರ್ ಇದ್ರು. ಅವ್ರ ತಂದೆ, ಅವ್ರದ್ದು ಅಜ್ಜ ಪೋಸ್ಟ್ ಮಾಸ್ಟರ್ ಇದ್ದರು ರೋಣಕ್ಕೆ, ಇಂಡಿಯನ್ ಪೋಸ್ಟ್. ಹಾಂ. ಸರಿ ಸರ್, ನನ್ನ ಆಮೇಲೆ ಬಸವರಾಜ ರಾಜಗುರು, ಮಲ್ಲಿಕಾರ್ಜುನ ಮನ್ಸೂರ್ ಅವರು, ಗಂಗೂಬಾಯಿ ಹಾನಗಲ್, ಇವರೆಲ್ಲ ಮಾಧವರಾವ್ ಗುಡಿ ತಮ್ಮದೇ ಆದ ಹೆಸರನ್ನು, ಸೇವೆಯನ್ನು ಸಂಗೀತ ಜಗತ್ತಿಗೆ ಕೊಟ್ಟಿದ್ದಾರೆ. ಇನ್ನು ಕನ್ನಡ ಸಾಹಿತ್ಯ ಜಗತ್ತಿಗೆ ಬಂದರೆ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕಕ್ಕೆ 8ರಿಂದ 8 ಇವು ಬಂದರೆ ಪುರಸ್ಕಾರಗಳು. ಅದರಲ್ಲಿ 3ಕ್ಕಿಂತ ಹೆಚ್ಚು ಧಾರವಾಡ, ಕೆ ಗೋಕಾಕ್ ಅವರು ಇರ್ಬೋದು, ದ ರಾ ಬೇಂದ್ರೆ ಅವರು ಇರ್ಬೋದು, ಆಮೇಲೆ ನಮ್ಮ ಇವರು ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ಇವರೆಲ್ಲ ಇಲ್ಲಿಯೇ ಬೆಳೆದು ಇಲ್ಲಿಯೇ ಕನ್ನಡದ ಸೇವೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ನನಗೆ ಧಾರವಾಡದ ಬಗ್ಗೆ ಭಾಳ ಹೆಮ್ಮೆ. ಈ ದೇಶದ, ಈ ರಾಜ್ಯದ ಸಂಸ್ಕೃತಿ ಹಾಗೂ ಸಂಗೀತ ಜಗತ್ತಿಗೆ ಮಹತ್ತರವಾದ ಕೊಡುಗೆ ಕೊಟ್ಟರು. ಆ ದೃಷ್ಟಿಯಿಂದ ಅದು ಮುಂದುವರಿಸಿಕೊಂಡು ಹೋಗ್ಬೇಕಂತ ಈಗ ಪದ್ಮಶ್ರೀ ವೆಂಕಟೇಶ್ ಕುಮಾರ್ ಅಂತ ಇದ್ದಾರೆ, ಹಲವಾರು ಜನ ಇದ್ದಾರೆ, ಮಲ್ಲಿಕಾರ್ಜುನ ಮನ್ಸೂರ್ ಅವರ ಮಗ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಆಗಲಿ ಅನ್ನೋದು ನನ್ನ ಉದ್ದೇಶ. ಓಕೆ, ತುಂಬ ಧನ್ಯವಾದಗಳು ವೀರಣ್ಣ ಮತ್ತಿಕೆಟ್ಟಿಯವರೇ, ಮಾಜಿ ಉಪ ನಾಯಕರೇ ಮತ್ತು ಮಾಜಿ ಸಭಾ ಅಧ್ಯಕ್ಷರೇ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರೇ, ಮಾಜಿ ಶಾಸಕರೇ ಮತ್ತು ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರದ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥವ್ರು ಮತ್ತು ವಯಸ್ಸಾದರೂ ಕೂಡ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನ್ಯೂಟ್ರಲ್ ಆದರೂ ಕೂಡ ಪಕ್ಷದ ಕೆಲಸ, ದೇವರ ಕೆಲಸ ಅನ್ಕೊಂಡು ಕಾರ್ಯನಿರ್ವಹಿಸಿದಂಥ ವೀರಣ್ಣ ಮತ್ತಿಕೆಟ್ಟಿಯವರೇ, ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ನಿಮ್ಮ ಸಮಯ, ನಿಮ್ಮ ವಿಚಾರ, ನಿಮ್ಮ ಯೋಚನೆ, ನಿಮ್ಮ ಆಲೋಚನೆ ಮತ್ತು ರೋಣ ಆಗಿರಲಿ, ಗದಗ ಆಗಿರಲಿ, ಧಾರವಾಡ ಆಗಿರಲಿ, ಹಾವೇರಿ ಆಗಿರಲಿ, IG ಸನದಿಯವರಾಗಿರಲಿ, DK ನಾಯ್ಕರವರಾಗಿರಲಿ, ವಿಜಯ ಸಂಕೇಶ್ವರವರಾಗಿರಲಿ, ಪ್ರಹ್ಲಾದ್ ಜೋಶಿ ಅವರಾಗಿರಲಿ, ಇವೆಲ್ಲ ವಿಚಾರಗಳನ್ನು, ಸಾಹಿತಿ ಸಂಸ್ಕೃತಿಗಳ ಬಗ್ಗೆ ವಿಚಾರಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಎಳೆಯಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹಿರಿಯ ರಾಜಕಾರಣಿಯರ ಜೊತೆ, ಹಿರಿಯ ಮುತ್ಸದ್ದಿಯವರ ಜೊತೆ ನನ್ನ ಸಂದರ್ಶನ ಮಾಡಿದ್ದಕ್ಕೂ ಸ್ವಾರ್ಥಕ್ಕಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸುತ್ತಾ ಈ ಸಂದರ್ಶನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಜೈ ಹಿಂದ್ ಸರ್. ನಮಸ್ಕಾರ, ಜೈ ಹಿಂದ್.